Hi, hello, my dear students. Myself, Dr. Geeta Bai AS, working as an associate professor at Government First Grade College, Kanakapura. I welcome you all to this seventh session. This session is on financial accounting paper for the first sem BCom SCP syllabus of Bangalore University, where it is related to the first chapter. In this session, I'll be solving one of the problem on the accounting equation. In the previous sessions, I've taught you how to solve this accounting equation. Based on that, I'll be solving one of the question where it has 10 transaction. This is the second question we are solving on the accounting equations. Okay. We'll see now the transactions. Here I have 10 transactions. I think you all remember the accounting equations, the accounting formula which I told you. Okay. So once again, will let us recall the accounting equation. So the accounting equation is assets is equal to liabilities plus capital. Okay. ಸೊ ಈ ಈಕ್ವೇಶನ್ ಎಲ್ಲರಿಗೂ ನೆನಪಿದೆ ಅಂತ ಅನ್ಕೊಳ್ತೀನಿ. ನೋಡಿ, ಈ ಫಾರ್ಮುಲಾ ನಮಗೆ ನೆನಪಿದ್ರೆ ಅಷ್ಟೇನೆ ನಾವು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಓಕೆನಾ? ರೈಟ್. ಈಗ ಮೊದಲನೇ ಟ್ರಾನ್ಸಾಕ್ಷನ್ ಅನ್ನ ತಗೊಳ್ಳೋಣ. ದ ಫಸ್ಟ್ ಟ್ರಾನ್ಸಾಕ್ಷನ್ ಈಸ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ರುಪೀಸ್ 1,20,000. ಸೊ ಇಲ್ಲಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ವಿತ್ ಎ ಕ್ಯಾಪಿಟಲ್ ಆಫ್ ರುಪೀಸ್ 1,20,000. ಸೊ ಫಸ್ಟ್ ನಾನೇನು ಹೇಳಿದ್ದೆ, ವಿ ಹ್ಯಾವ್ ಟು ಐಡೆಂಟಿಫೈ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇನ್ ದಿಸ್. ಸೊ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆರ್ ಕ್ಯಾಶ್. ಓಕೆ, ಕ್ಯಾಶ್ ಆ್ಯಂಡ್ ದ ಕ್ಯಾಪಿಟಲ್. ಕ್ಯಾಶು ಮತ್ತೆ ಕ್ಯಾಪಿಟಲ್, ಹೌದಲ್ವಾ? ಓಕೆ, ರೈಟ್. ಸೊ ಈಗ ಎಫೆಕ್ಟ್ ಏನು? ಕ್ಯಾಶ್ ಅನ್ನ ತಗೊಂಡು ಬರ್ತಾ ಇದ್ದಾರೆ. ಕ್ಯಾಪಿಟಲ್ ಈಸ್ ದ ಕಂಪನಿ ಈಸ್ ಗೆಟಿಂಗ್ ಎ ಕ್ಯಾಪಿಟಲ್. ಓಕೆ, ಹಾಗಾಗಿ ಇದರಲ್ಲಿ ಏನಾಗುತ್ತೆ? ಇನ್ಕ್ರೀಸ್ ಇನ್ ಕ್ಯಾಶ್. ಓಕೆ, ಸೊ ಇನ್ಕ್ರೀಸ್ ಇನ್ ಕ್ಯಾಶ್, ಕ್ಯಾಶ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ದ ಕ್ಯಾಪಿಟಲ್, ಕ್ಯಾಪಿಟಲ್ ಕೂಡ ಜಾಸ್ತಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಕ್ಯಾಶ್ ಅಂದ್ರೆ ಏನು? ಕ್ಯಾಶ್ ಈಸ್ ಎ ಅಸೆಟ್. ಹಾಗಾಗಿ ಅಸೆಟ್ ಕಾಲಮ್ ಅಲ್ಲಿ ಈಗ ನೋಡಿ, ಅಸೆಟ್ ಅಲ್ಲಿ ಬರೆಯೋಣ. ಇಟ್ ಈಸ್ 1,20,000. ಅಸೆಟ್ ಜಾಸ್ತಿ ಆಯ್ತಲ್ವಾ? ಸೊ 1,20,000. ಲಯಬಿಲಿಟೀಸ್ ಕಾಲಮ್ ಈಸ್ 0. ಆಯ್ತಾ? ಕ್ಯಾಪಿಟಲ್ ಈಸ್ 1,20,000. ಕ್ಯಾಪಿಟಲ್ ಎಷ್ಟು? 1,20,000. ಹಾಗಾಗಿ ಇಲ್ಲಿ ಎಫೆಕ್ಟ್ ಏನಾಗಿದೆ? ಕ್ಯಾಶ್ ಜಾಸ್ತಿ ಆಗಿದೆ, ಕ್ಯಾಪಿಟಲ್ ಜಾಸ್ತಿ ಆಗಿದೆ. ಆಯ್ತಾ? ಸೊ ಈಗ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಏನಾಗಬೇಕು ನಾವು? ಬ್ಯಾಲೆನ್ಸ್ ಈಸ್ 1,20,000. ಸೊ ಲಯಬಿಲಿಟೀಸ್ ಇಸ್ 0 ಆ್ಯಂಡ್ ಇನ್ ದ ಕ್ಯಾಪಿಟಲ್ ಇಟ್ ಈಸ್ 1,20,000. ನಾನು ಯಾವಾಗಲೂ ಹೇಳಿದ್ನಲ್ವಾ, ಈಸ್ ಈಕ್ವಲ್ ಟು ಲೆಫ್ಟ್ ಸೈಡ್ ಮತ್ತು ಈಸ್ ಈಕ್ವಲ್ ಟು ರೈಟ್ ಸೈಡ್ ಶುಡ್ ಬಿ ಈಕ್ವಲ್. ಅಂದರೆ ಅಸೆಟ್ಸ್ ಇಲ್ಲಿ ನೋಡಿದ್ರೆ ನೀವು, ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಹಾಗಾಗಿ ಇಲ್ಲಿ ಅಸೆಟ್ ಎಷ್ಟಿದೆ? 1,20,000 ಇದೆ. ಕ್ಯಾಪಿಟಲ್ ಕೂಡ 1,20,000 ಆಗಿದೆ. ಓಕೆ, ಈಗ ನೆಕ್ಸ್ಟ್ ಟ್ರಾನ್ಸಾಕ್ಷನ್ಗೆ ಹೋಗೋಣ. ಸೆಕೆಂಡ್ ಟ್ರಾನ್ಸಾಕ್ಷನ್ ಈಸ್ ಪರ್ಚೇಸ್ಡ್ ಅಸೆಟ್ಸ್ ಫಾರ್ ಕ್ಯಾಶ್. ಅಸೆಟ್ಸ್ ಅನ್ನ ಬೈ ಮಾಡ್ತಾ ಇದ್ದಾರೆ ಫಾರ್ ಕ್ಯಾಶ್. ಹಾಗಾಗಿ ಇಲ್ಲಿ ಆಸ್ಪೆಕ್ಟ್ಸ್ ಯಾವ್ದು? ಅಸೆಟ್ ಮತ್ತೆ ಕ್ಯಾಶ್. ಓಕೆನಾ? ಆಸ್ಪೆಕ್ಟ್ಸ್ ಯಾವ್ದು? ಅಸೆಟ್, ಪರ್ಚೇಸ್ಡ್ ಅಸೆಟ್ ಮತ್ತೆ ಕ್ಯಾಶ್. ಓಕೆ, ಸೊ ಅಸೆಟ್ ಏನಾಗ್ತಾ ಇದೆ? ಪರ್ಚೇಸ್ ಆಫ್ ಅಸೆಟ್ ಅಲ್ವಾ? ಹಾಗಾಗಿ ಇನ್ಕ್ರೀಸ್ ಇನ್ ಅಸೆಟ್. ಓಕೆ, ಮತ್ತೆ ಕ್ಯಾಶ್, ವಿ ಆರ್ ಪರ್ಚೇಸಿಂಗ್, ದ ಕ್ಯಾಶ್ ಈಸ್ ಗೋಯಿಂಗ್ ಔಟ್, ದ ಎಫೆಕ್ಟ್ ಈಸ್ ಡಿಕ್ರೀಸ್ ಇನ್ ಕ್ಯಾಶ್. ಓಕೆ,
ಸೊ ಇನ್ಕ್ರೀಸ್ ಇನ್ ಅಸೆಟ್ ಆ್ಯಂಡ್ ಡಿಕ್ರೀಸ್ ಇನ್ ಕ್ಯಾಶ್. ಹಾಗಾಗಿ ಈಗ ಅಸೆಟ್ ಏನಾಯಿತು, 1,20,000 ಇನ್ಕ್ರೀಸ್ ಆಯಿತು. 1,20,000 ಸಾರಿ 25,000 ಅಲ್ವಾ? ಓಕೆ, 1 ಮಿನಿಟ್, ಇದನ್ನು ರಬ್ ಮಾಡ್ತೀನಿ ನಾನು. ಓಕೆ, ಯಾ, ಸೊ ಅಮೌಂಟ್ ರಾಂಗ್ ಬರೆದಿದ್ದೆ, ಸೊ ರಬ್ ಮಾಡ್ತಾ ಇದ್ದೀನಿ. ಓಕೆ, ಅಮೌಂಟ್ ಎಷ್ಟು? 25,000. ಸೊ ಇಲ್ಲಿ ಅಸೆಟ್ ಕಾಲಮಲ್ಲಿ ಇನ್ಕ್ರೀಸ್ ಆಗಿದ್ರೆ ಅಸೆಟ್ ಕಾಲಮಲ್ಲಿ 25,000 ಹಾಕೊಳ್ಳಿ. ಹಾಗೆ ಕ್ಯಾಶ್ ಈಸ್ ಗೋಯಿಂಗ್ ಔಟ್, ವೆನ್ ವಿ ಪರ್ಚೇಸ್ ದ ಕ್ಯಾಶ್ ಈಸ್ ಗೋಯಿಂಗ್ ಔಟ್. ಹಾಗಾಗಿ ಇದೇನಾಯ್ತು ಇಲ್ಲಿ -25,000 ಆಯಿತು. -25,000 ಪ್ಲಸ್ 25,000 ಮತ್ತು -25,000 ಆಯಿತು. ಹಾಗಾಗಿ ಇಲ್ಲಿ ಪ್ರೀವಿಯಸ್ ಬ್ಯಾಲೆನ್ಸ್ ಎಷ್ಟಿದೆ ನೋಡಿ, ಇಲ್ಲಿ ಪ್ರೀವಿಯಸ್ ಬ್ಯಾಲೆನ್ಸ್ ಈಸ್ 1,20,000. ಕರೆಕ್ಟ್. ಈ 1,20,000ಗೆ ಒಂದು ಸಾರಿ 25,000 ಆ್ಯಡ್ ಮಾಡಿ, ಮತ್ತೊಂದು ಸಾರಿ 25,000 ಮೈನಸ್ ಮಾಡಿ. ಸೊ ವಾಟ್ ವಿಲ್ ಬಿ ದ ನೆಟ್ ಎಫೆಕ್ಟ್? ನೆಟ್ ಎಫೆಕ್ಟ್ ಈಸ್ 1,20,000 ಇಸ್ ದ ನೆಟ್ ಎಫೆಕ್ಟ್. ಅದನ್ನು ಬ್ಯಾಲೆನ್ಸಲ್ಲಿ ಹಾಕೊಳ್ಳಿ. ಈಗ ಇಲ್ಲಿ ಲಯಾಬಿಲಿಟೀಸಲ್ಲಿ ಇಲ್ಲಿ ಏನಾಯಿತು, ಹಾಗೆ ಝೀರೋ ಬ್ಯಾಲೆನ್ಸ್ ಕ್ಯಾರಿ ಆಗುತ್ತೆ, ಹಾಗೆ ಹಾಕೊಳ್ಳಿ. ಆಯಿತಾ? ಸೊ ನೆಕ್ಸ್ಟ್ ಬಂದು ಈ 1,20,000 ಏನಾಯಿತು, 1,20,000 ಬ್ಯಾಲೆನ್ಸ್ ಕಾಲಮ್ಗೆ ಹಾಗೆ ಬರುತ್ತೆ. 1,20,000 ಬರ್ಕೊಳ್ಳಿ. ಓಕೆ, ಸೊ ಅಲ್ಲಿಗೆ ಏನಾಯಿತು, ದಿಸ್ 1,20,000 ಅಸೆಟ್ಸ್ ಈಸ್ ಈಕ್ವಲ್ ಟು 0 ಪ್ಲಸ್ 1,20,000. ಸೊ 1,20,000 ಈಸ್ ಈಕ್ವಲ್ ಟು 1,20,000. ಇಟ್ ಈಸ್ ಕ್ಲಿಯರ್ ವಿತ್ ದ ಸೆಕೆಂಡ್ ಒನ್. ಓಕೆ, ಸೊ ಆಫ್ಟರ್ ದ ಸೆಕೆಂಡ್ ಈಕ್ವೇಶನ್ ದ ಬ್ಯಾಲೆನ್ಸ್ ಬೋತ್ ದ ಸೈಡ್ ಈಸ್ ಮ್ಯಾಚಿಂಗ್. ಇಟ್ ಈಸ್ rupees 1,20,000. Now let us move to the next one. The third transaction is about sold assets of rupees 10,000 for rupees 12,000. ಆಯ್ತಾ? ಅಸೆಟ್ಸ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಆಸ್ಪೆಕ್ಟ್ಸ್ ಅನ್ನ ಐಡೆಂಟಿಫೈ ಮಾಡೋಣ. ಫಸ್ಟ್ ಅಸೆಟ್. ಓಕೆ, ಅಸೆಟ್ನ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಆಸ್ಪೆಕ್ಟ್ ಯಾವ್ದು? ಒಂದು ಅಸೆಟ್. ಆಮೇಲೆ ಸೇಲ್ ಮಾಡಿದಾಗ ದ ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್. ಹಾಗಾಗಿ ಸೆಕೆಂಡ್ ಒನ್ ಈಸ್ ಕ್ಯಾಶ್. ಆಮೇಲೆ 10,000 ವರ್ತ್ ಆಫ್ ಅಸೆಟ್ ವಿ ಆರ್ ಸೆಲ್ಲಿಂಗ್ ಅಟ್ rupees 12,000. ಸೊ ವಿ ಆರ್ ಮೇಕಿಂಗ್ ಎ ಪ್ರಾಫಿಟ್ ಆಫ್ rupees 2,000. ಹಾಗಾಗಿ ಎಸ್, ವಿ ಆರ್ ಮೇಕಿಂಗ್ ಎ ಪ್ರಾಫಿಟ್ ಆಫ್ rupees 2,000. ಹಾಗಾಗಿ ಮತ್ತೊಂದು ಆಸ್ಪೆಕ್ಟ್ ಯಾವುದು? ಪ್ರಾಫಿಟ್. ಓಕೆನಾ? ಸೊ ಎಫೆಕ್ಟ್ಸ್ ಏನೇನು ಅಂತ ಬರ್ಕೊಳ್ಳೋಣ. ಪ್ರಾಫಿಟ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ಆನ್ ದ ಕ್ಯಾಪಿಟಲ್ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ಮತ್ತೆ ಕ್ಯಾಶ್ ಯಾವ್ದ್ರ ಮೇಲೆ ಎಫೆಕ್ಟ್ ಆಗುತ್ತೆ? ಅಸೆಟ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅಸೆಟ್ಸ್ ಯಾವ್ದ್ರ ಮೇಲೆ ಎಫೆಕ್ಟ್ ಆಗುತ್ತೆ? ಅಸೆಟ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಆಯ್ತಾ? ಹಾಗಾಗಿ ನಾವು ಅಸೆಟ್ ಅನ್ನ ಮಾರಾಟ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಇಲ್ಲಿ ಡಿಕ್ರೀಸ್ ಇನ್ ಅಸೆಟ್ ಕಡಿಮೆ ಆಯಿತು. ವೆನ್ ವಿ ಹ್ಯಾವ್ ಸೋಲ್ಡ್ ದ ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್. ಸೊ ದೇರ್ ಈಸ್ ಎ ಇನ್ಕ್ರೀಸ್ ಇನ್ ಕ್ಯಾಶ್. ಹಾಗಾಗಿ ಇನ್ಕ್ರೀಸ್ ಇನ್ ಅಸೆಟ್ ಅಂತ ಬರಿತಾ ಇದ್ದೀನಿ. ಆಮೇಲೆ ಪ್ರಾಫಿಟ್ ಬಂದಿರೋದ್ರಿಂದ ಕ್ಯಾಪಿಟಲ್ಗೆ ಏನಾಯಿತು? ಇಟ್ ಈಸ್ ಆಡೆಡ್. ಪ್ರಾಫಿಟ್ ಈಸ್ ಆಡೆಡ್ ಟು ದ ಕ್ಯಾಪಿಟಲ್ ವಿಲ್ ಇನ್ಕ್ರೀಸ್. ಸೊ ಇನ್ಕ್ರೀಸ್ ಇನ್ ದ ಕ್ಯಾಪಿಟಲ್. ಆಯ್ತಾ? ಎಫೆಕ್ಟ್ಸ್ ಅರ್ಥ ಆಯ್ತಾ? ಓಕೆ, ಸೊ ಈಗ ಅಸೆಟ್ಸ್ ಲಯಬಿಲಿಟೀಸ್ ಕಾಲಮಲ್ಲಿ ಏನಾಯಿತು ಎಫೆಕ್ಟ್ ನೋಡೋಣ. ಇಲ್ಲಿ ಡಿಕ್ರೀಸ್ ಇನ್ ದ ಅಸೆಟ್ ಅಲ್ವಾ? ಹಾಗಾಗಿ ಎಷ್ಟು ಡಿಕ್ರೀಸ್ ಆಗಿದೆ? -10,000. ಆಯ್ತಾ? ಬ್ರಾಕೆಟ್ ಆದ್ರೂ ಬರಿಬೋದು, ಸೈನ್ ಆದ್ರೂ ಹಾಕ್ಬೋದು. ಈ ತರ ಮೈನಸ್ ಸಿಂಬಲ್ ಹಾಕಿದೀನಿ ನೋಡಿ ಇಲ್ಲಿ. ಓಕೆ, ಸೊ ದ ಕ್ಯಾಶ್ ಈಸ್ ಇನ್ಕ್ರೀಸ್ಡ್ ವೆನ್ ವಿ ಹ್ಯಾವ್ ಸೋಲ್ಡ್ ದ ಅಸೆಟ್. ದ ಕ್ಯಾಶ್ ಈಸ್ ಇನ್ಕ್ರೀಸ್ಡ್. ಹಾಗಾಗಿ ಎಷ್ಟು ಕ್ಯಾಶ್ ಬರ್ತಾ ಇದೆ ನಮಗೆ? ವಿ ಆರ್ ಗೆಟ್ಟಿಂಗ್ 12,000 rupees. ಆಯ್ತಾ? ಸೊ ದೇರ್ ಈಸ್ ನೋ ಎಫೆಕ್ಟ್ ಆನ್ ದ ಲಯಾಬಿಲಿಟಿ. ಕ್ಯಾಪಿಟಲ್ ಅಲ್ಲಿ ಏನಾಯ್ತು? 2,000 ಈಸ್ ಆಡೆಡ್ ಫಾರ್ ದ ಕ್ಯಾಪಿಟಲ್. 2,000 ಈಸ್ ಆಡೆಡ್ ಫಾರ್ ದ ಕ್ಯಾಪಿಟಲ್. ಆಯ್ತಾ? ಈಗ ಪ್ರೀವಿಯಸ್ ಬ್ಯಾಲೆನ್ಸ್ ಎಷ್ಟಿದೆ? 1,20,000 ಇದೆ. 1,20,000 ಇಂದ ಏನ್ ಮಾಡಬೇಕು? 1,20,000 ಇಂದ -10,000 ಮತ್ತೆ +12,000 ಮಾಡಿದ್ರೆ ಬ್ಯಾಲೆನ್ಸ್ ಎಷ್ಟು ಬಂತು ಅಂತ ಬರೀಬೇಕು ಇಲ್ಲಿ. ಸೊ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಈಗ? 1,22,000 ಬ್ಯಾಲೆನ್ಸ್ ಬರುತ್ತೆ. ಐ ಹೋಪ್ ಇಟ್ ಇಸ್ ಕ್ಲಿಯರ್ ಟು ಯು. ಸೊ here the liability will be 0
and here in the previous balance we have 1,20,000. For that we are adding 2,000, so the balance is 1,22,000. So assets is equal to liabilities plus capital. Even after the third transaction, the assets and the liabilities side, it is matching. Okay, it is both are same. We'll go to the fourth one now. ಈಗ ಫೋರ್ತ್ ಟ್ರಾನ್ಸಾಕ್ಷನ್ ನೋಡೋಣ. ಸೋಲ್ಡ್ ಅಸೆಟ್ಸ್ ಆಫ್ ರುಪೀಸ್ 5,000 ಫಾರ್ ರುಪೀಸ್ 4,000. ಸೊ ವಿ ಆರ್ ಸೆಲ್ಲಿಂಗ್ ಅನ್ ಅಸೆಟ್ ವರ್ತ್ ಆಫ್ ರುಪೀಸ್ 5,000 ಫಾರ್ ರುಪೀಸ್ 4,000. ಓಕೆ, ಈಗ ಐಡೆಂಟಿಫೈ ಮಾಡಿ ನೋಡೋಣ ಯಾವ್ಯಾವ ಟ್ರಾನ್ಸಾಕ್ಷನ್ಸ್ ಬರುತ್ತೆ ಅಂತ, ಆಸ್ಪೆಕ್ಟ್ ಬರುತ್ತೆ ಅಂತ. ಟ್ರೈ. ಓಕೆ, ಸೊ ಯಾವ್ಯಾವ ಆಸ್ಪೆಕ್ಟ್ಸು? ಒಂದು ಅಸೆಟ್ಸು, ಯಾಕಂದ್ರೆ ವಿ ಆರ್ ಸೆಲ್ಲಿಂಗ್ ಅಸೆಟ್ ಅಲ್ವಾ. ವೆನ್ ವಿ ಆರ್ ಸೆಲ್ಲಿಂಗ್ ವಿ ಆರ್ ಗೆಟ್ಟಿಂಗ್ ಕ್ಯಾಶ್ ಬರ್ತಾ ಇದೆ. 5,000 ವರ್ತ್ ವಿ ಆರ್ ಸೆಲ್ಲಿಂಗ್ ಫಾರ್ 4,000. ಸೊ ದಿಸ್ ಈಸ್ ಎ ಲಾಸ್. ಓಕೆ, ದೇರ್ ಈಸ್ ಎ ಲಾಸ್. ಆಯ್ತು, ಈಗ ಎಫೆಕ್ಟ್ಸ್ ನೋಡೋಣ. ಅಸೆಟ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ಆನ್ ದ ಅಸೆಟ್. The cash is going to affect on the asset. Cash is also an asset. So loss is going to affect on the capital. Profits and losses is directly it is going to affect on the capital. Okay, so we have sold asset alva, hagagi enaitu illi there is a decrease in the asset kadame aitu. Okay, and cash, when we are sold, the cash is coming into the business, so there is an increase in the asset. Amele there is a loss alva, so it is going to affect, it will reduce the capital. ಎಷ್ಟು ಅಮೌಂಟ್ ಎಷ್ಟು ನೋಡೋಣ ಈಗ. ಓಕೆ, 4,000 ವರ್ತ್ ವಿ ಹ್ಯಾವ್ ಸೋಲ್ಡ್ ಅಲ್ವಾ. 4,000 ವರ್ತ್ ಆಫ್ ಅಸೆಟ್ ಈಸ್ ಗೋಯಿಂಗ್ ಟು ರೆಡ್ಯೂಸ್. ಓಕೆ, ಸಾರಿ 1 0 ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಇಲ್ಲಿ. 1 2 3 ಓಕೆ 4 2 zeros ಜಾಸ್ತಿ ಹಾಕಿದ್ದೀನಿ. 4,000 rupees. ಓಕೆ, ಆಮೇಲೆ ಕ್ಯಾಶ್ ಏನಾಯ್ತು ನಮಗೆ? ಐ ಥಿಂಕ್ ಇಟ್ ಇಸ್ ರಾಂಗ್. 1 minute, I'll rub this. One minute, wait a minute. ಏನ್ ತಪ್ಪು ಮಾಡಿದ್ದೀನಿ ಐಡೆಂಟಿಫೈ ಮಾಡಿ. ಕರೆಕ್ಟ್. ಓಕೆ, ಸೊ ಅಸೆಟ್ 5,000 ವರ್ತಿನ ಅಸೆಟ್ ಅಲ್ವಾ ನಾವು ಮಾರಾಟ ಮಾಡ್ತಾ ಇರೋದು. ಹಾಗಾಗಿ ಕಡಿಮೆ ಆಗೋದೆಷ್ಟು? 5,000. ಕಡಿಮೆ ಆಗೋದೆಷ್ಟು? 5,000. ಸೊ ಮೈನಸ್ ಅಮೌಂಟ್ ಬರ್ತಾ ಇರೋದೆಷ್ಟು? ವಿ ಆರ್ ಸೆಲ್ಲಿಂಗ್ ಫಾರ್ ವರ್ತ್ ಆಫ್ 5,000 to 4,000, ರೈಟ್? ಸೊ ವಿ ಆರ್ ಗೆಟ್ಟಿಂಗ್ ಕ್ಯಾಶ್ ಆಫ್ ರುಪೀಸ್ 4,000 and liabilities are 0. ಸೊ ಕ್ಯಾಪಿಟಲ್ ಎಷ್ಟು ಕಡಿಮೆ ಆಗ್ತಾ ಇದೆ? 1,000. ಕ್ಯಾಪಿಟಲ್ ಆಫ್ 1,000, ಡಿಫರೆನ್ಸ್ 1,000 ಅಲ್ವಾ ಲಾಸು, ಹಾಗಾಗಿ 1,000 ಕಡಿಮೆ ಆಗ್ತಾ ಇದೆ. ಈಗ ಎಫೆಕ್ಟ್ ಎಲ್ಲ ನೋಡಿದ್ದಾಯ್ತು. ನೆಕ್ಸ್ಟ್ ಏನ್ ಮಾಡಬೇಕಾಗಿದೆ? ಈ ಪ್ರೀವಿಯಸ್ ಬ್ಯಾಲೆನ್ಸ್ ಅನ್ನ, ಅಂದ್ರೆ ಥರ್ಡ್ ಟ್ರಾನ್ಸಾಕ್ಷನ್ ಬ್ಯಾಲೆನ್ಸ್ ಅನ್ನ ನೋಡ್ಬೇಕೀಗ. ಇಲ್ಲಿ 1,22,000 ಇದೆ, ಅದಕ್ಕೆ 5,000 ಮೈನಸ್ ಮಾಡಿ 4,000 ನ ಆಡ್ ಮಾಡಿ. ಓಕೆ, 5,000 ಅನ್ನ ಮೈನಸ್ ಮಾಡಿ 4,000 ಅನ್ನ ಆಡ್ ಮಾಡಿ, ದೆನ್ ವಿ ಗೆಟ್ 1,21,000. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಇಸ್ 1,21,000 assets. ಓಕೆ, ದೆನ್ ಈಸ್ ಈಕ್ವಲ್ ಟು ಲಯಬಿಲಿಟಿ 0 ಪ್ಲಸ್. ಓಕೆ, ಈಗ ಕ್ಯಾಪಿಟಲ್ ಅನ್ನ, ಪ್ರೀವಿಯಸ್ ಬ್ಯಾಲೆನ್ಸ್ ಕ್ಯಾಪಿಟಲ್ 1,22,000 ಇದೆ. ಫಾರ್ ದಟ್ ವಿ ಹ್ಯಾವ್ ಟು ಆಡ್, ವಿ ಹ್ಯಾವ್ ಟು ಸಬ್ಟ್ರಾಕ್ಟ್, ಮೈನಸ್ ಸೈನ್ ಹಾಕ್ಬಿಡ್ತೀನಿ ಇಲ್ಲಿ. ಓಕೆ, ಮೈನಸ್ ಮಾಡಬೇಕು. 1,22,000ಗೆ ಮೈನಸ್ 1,000 ಮಾಡಿದಾಗ ವಿ ಗೆಟ್ 1,21,000. ಓಕೆ, ಹಾಗಾದ್ರೆ ಮ್ಯಾಚ್ ಆಗ್ತಾ ಇದೆಯಾ? ಚೆಕ್ ಮಾಡ್ಕೊಳ್ಳೋಣ ಒಂದ್ಸಾರಿ. 1,25,000 and 1,25,000, it is matching. It's correct. Now we are moving to the fifth transaction. So what is fifth transaction? It is goods destroyed by fire, rupees 1,000. ಗೂಡ್ಸ್ ಡೆಸ್ಟ್ರಾಯ್ ಆಗಿದೆ. ಓಕೆ, ಹಾಗಾದ್ರೆ ಆಸ್ಪೆಕ್ಟ್ಸ್ ನೋಡೋಣ. ಗೂಡ್ಸ್ ಡೆಸ್ಟ್ರಾಯ್ ಆಗಿದೆ. ಗೂಡ್ಸ್ ಅಂದ್ರೆ ಯಾವ್ದು ತಗೊಳ್ಬೇಕು ನಾವೀಗ ಇಲ್ಲಿ? ರೈಟ್, ಸ್ಟಾಕ್ ಏನಾಗಿದೆ? ಸ್ಟಾಕು ಕಡಿಮೆ ಆಗ್ತಾ ಇದೆ. ಸ್ಟಾಕು ಕಡಿಮೆ ಆಗಿದೆ. ಸ್ಟಾಕ್ ಯಾವ್ದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಹೇಳಿ? ಅಸೆಟ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ದೆನ್ ವಿ ಆರ್ ಡೆಸ್ಟ್ರಾಯ್ಡ್ ಬೈ ಫೈರ್ ಅಂದ್ರೆ ವಿ ಆರ್ ಗೆಟಿಂಗ್ ಎ ಲಾಸ್. ಓಕೆ, ವಿ ಆರ್ ಇನ್ಕರಿಂಗ್ ಲಾಸ್. ಸೊ ಲಾಸ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ಆನ್ ದ ಕ್ಯಾಪಿಟಲ್. ಕ್ಯಾಪಿಟಲ್ ಅಲ್ಲಿ ಇಟ್ ವಿಲ್ ರೆಡ್ಯೂಸ್. ಕರೆಕ್ಟಾ? ಎಸ್.
ಸೊ ಈಗ ಏನಾಗ್ತಾ ಇದೆ ನೋಡೋಣ, ಎಫೆಕ್ಟ್ಸ್ ಏನೇನು. ಸೊ ದೆರ್ ಈಸ್ ಎ ಡಿಕ್ರೀಸ್ ಇನ್ ದ ಅಸೆಟ್ ಆ್ಯಂಡ್ ದೆರ್ ಈಸ್ ಎ ಡಿಕ್ರೀಸ್ ಇನ್ ದ ಕ್ಯಾಪಿಟಲ್. ಎಷ್ಟು? ವರ್ತ್ ಆಫ್ 1000 ಆಯ್ತಾ. ಸೊ ಮೈನಸ್ ಹಾಕಬೇಕು. ನೆಕ್ಸ್ಟು ಲಯಾಬಿಲಿಟೀಸ್ ಈಸ್ 0 ಆ್ಯಂಡ್ ಲಾಸ್ ಅಲ್ವಾ, -1000. ಓಕೆ, ಪ್ರೀವಿಯಸ್ ಬ್ಯಾಲೆನ್ಸ್ ನೋಡಿ. ಈಗ ಪ್ರೀವಿಯಸ್ ಬ್ಯಾಲೆನ್ಸ್ ಎಷ್ಟಿದೆ? 1,21,000 ಇದೆ. -1000 ಮಾಡಿದ್ರೆ ಈಗ ಪ್ರೆಸೆಂಟ್ ಬ್ಯಾಲೆನ್ಸ್ ಎಷ್ಟು ಬಂತು ನಮಗೆ? ಕರೆಕ್ಟ್, 1,20,000. 1,21,000 minus 1,000 is 1,20,000. ಕರೆಕ್ಟ್. ಓಕೆ, ರೈಟ್. ಈಗ ನಿಮಗೆ ಮಾಡೋದಕ್ಕೆ ಬರ್ತಾ ಇದೆ ಅಲ್ವಾ? ಸೊ ನಾವು ನೆಕ್ಸ್ಟ್ ಒನ್, ವಿಡ್ರಾ ಕ್ಯಾಶ್. 6th transaction, ವಿಡ್ರಾ ಕ್ಯಾಶ್ ಫಾರ್ ಪರ್ಸನಲ್ ಯೂಸ್ ₹5,000. ಕ್ಯಾಶನ್ನು ವಿಡ್ರಾ ಮಾಡ್ತಾ ಇದ್ದಾರೆ. ಓಕೆ, ಸೊ ವಾಟ್ ಆರ್ ದ ಆಸ್ಪೆಕ್ಟ್ಸ್ ನಾವು? ಕ್ಯಾಶ್ ಆ್ಯಂಡ್ ಪರ್ಸನಲ್ ಯೂಸ್ ಆಗಿರೋದ್ರಿಂದ ಡ್ರಾಯಿಂಗ್ಸ್ ಆಯ್ತಾ. ಕ್ಯಾಶ್ ಮತ್ತು ಡ್ರಾಯಿಂಗ್ಸ್. ಓಕೆ, ಸೊ ಕ್ಯಾಶ್ ಏನಾಗ್ತಾ ಇದೆ? ಕ್ಯಾಶ್ ಈಸ್ effect is reduced. So there is a reduction in the cash. And drawings ಅಂದರೆ ಪರ್ಸನಲ್ ಯೂಸ್ ಹೇಳಿದ್ದೀನಲ್ವಾ, ಡ್ರಾಯಿಂಗ್ಸ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ಆನ್ ದ ಕ್ಯಾಪಿಟಲ್. ಡ್ರಾಯಿಂಗ್ಸ್ ಏನಾಗುತ್ತೆ? ಕ್ಯಾಪಿಟಲ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಇಟ್ ವಿಲ್ ರೆಡ್ಯೂಸ್, ಕ್ಯಾಪಿಟಲ್ ವಿಲ್ ರೆಡ್ಯೂಸ್. ಸೊ ಈಗ ಎಫೆಕ್ಟ್ಸ್ ಬರೆಯೋಣ. ಓಕೆ, ಎಫೆಕ್ಟ್ಸ್ ಏನೇನು? ದೇರ್ ಈಸ್ ಎ ಡಿಕ್ರೀಸ್ ಇನ್ ಕ್ಯಾಶ್. ಓಕೆ, ಆ್ಯಂಡ್ there is a decrease in capital. ಕ್ಯಾಶ್ ಮತ್ತು ಕ್ಯಾಪಿಟಲ್, ಇಲ್ಲೆರಡು ಸಿ ಬರೆದಿದ್ದೀನಿ, ಒಂದು ಕ್ಯಾಶು ಇನ್ನೊಂದು ಕ್ಯಾಪಿಟಲ್. ಸೊ -5,000 ಲಯಾಬಿಲಿಟಿ 0, ಕ್ಯಾಪಿಟಲ್ ಈಸ್ -5,000. ಮೈನಸ್ ಸೈನ್ ಹಾಕ್ಕೊಳ್ಳಿ. ಈಗ ನೋಡಿ, ಪ್ರೀವಿಯಸ್ ಬ್ಯಾಲೆನ್ಸ್ ಎಷ್ಟಿತ್ತು? 1,20,000 ಇತ್ತು. -5,000 ಮಾಡಿದ್ರೆ ಈಗ ಪ್ರೆಸೆಂಟ್ ಬ್ಯಾಲೆನ್ಸ್ ಎಷ್ಟು? ಅಸೆಟ್ ಸೈಡ್ 1,15,000. ಓಕೆ, is equal to 0 plus. Okay, check the previous balance is 1,20,000. Now the -5,000, it is 1,15,000. Okay, right. So it is clear with the 6th transaction. Now let us move to the 7th transaction. 7th transaction is rent outstanding ₹5,000. ಅಂದರೆ ಬಾಕಿ ಇದೆ, ರೆಂಟ್ ಕಟ್ಟೋದು ಬಾಕಿ ಇದೆ ಆಯ್ತಾ. ಹಾಗಾಗಿ ಇದು ಏನಾಗುತ್ತೆ? ರೆಂಟ್ ಬಾಕಿ ಅಂದರೆ ನಾವು ಲಯಾಬಿಲಿಟಿ ಉಳಿಸ್ಕೊಂಡಿದ್ದೀವಿ, ಎಕ್ಸ್ಪೆನ್ಸಸ್ ಪೇ ಮಾಡೋದನ್ನ ಉಳಿಸ್ಕೊಂಡಿದ್ದೀವಿ. ಹಾಗಾಗಿ ಇದು ನಮಗೆ ಲಯಾಬಿಲಿಟಿ ಆಗುತ್ತೆ. ಲಯಾಬಿಲಿಟಿ ಆ್ಯಂಡ್ ದಿಸ್ ವಿಲ್ ರೆಡ್ಯೂಸ್ ದ ಕ್ಯಾಪಿಟಲ್ ಆಯ್ತಾ. ಹಾಗಾಗಿ ಈಗ ಅಸೆಟ್ಸ್ ಮೇಲೆ ಯಾವುದೇ ಎಫೆಕ್ಟ್ ಇಲ್ಲ. ಒಂದು, ಇಟ್ ಈಸ್ ಇನ್ಕ್ರೀಸ್ ಇನ್ ದ ಲಯಾಬಿಲಿಟೀಸ್ ಆ್ಯಂಡ್ ದೆರ್ ಈಸ್ ಎ ಡಿಕ್ರೀಸ್ ಇನ್ ದ ಕ್ಯಾಪಿಟಲ್. ಓಕೆ, ಅಸೆಟ್ಸಲ್ಲಿ ಯಾವುದೂ ಇಲ್ಲ. ಲಯಾಬಿಲಿಟೀಸ್ ಏನಾಯಿತು? ಇನ್ಕ್ರೀಸ್ ಇನ್ ದ ಲಯಾಬಿಲಿಟಿ ಬೈ ₹5,000 ಇನ್ಕ್ರೀಸ್ ಆಯಿತು. ಅಸೆಟ್ ಕ್ಯಾಪಿಟಲಲ್ಲಿ ಏನಾಯಿತು? ಕ್ಯಾಪಿಟಲ್ ಈಸ್ -5,000. ಓಕೆ, ಈಗ ಬ್ಯಾಲೆನ್ಸ್ ನೋಡಿ ಕ್ವಿಕ್ಕಾಗಿ. ಪ್ರೀವಿಯಸ್ ಬ್ಯಾಲೆನ್ಸ್ ನೋಡಬೇಕು. ಪ್ರೀವಿಯಸ್ ಬ್ಯಾಲೆನ್ಸು ಅಸೆಟ್ ಸೈಡಲ್ಲಿ ಎಷ್ಟಿದೆ? 1,15,000 ಇದೆ, ಯಾವುದೇ ಎಫೆಕ್ಟ್ ಆಗಿಲ್ಲ. ಹಾಗಾಗಿ ಎಷ್ಟಾಗುತ್ತೆ ಹೇಳಿ? 1,15,000 ಇಸ್ ದ ಬ್ಯಾಲೆನ್ಸ್ ಆಫ್ಟರ್ ದ 7th transaction. ಓಕೆ, ಇಸ್ ಈಕ್ವಲ್ ಟು 0 ಪ್ಲಸ್ 1,15,000. ಸಾರಿ, ಇದು 0 ಅಲ್ಲ, ಇಟ್ ಇಸ್ ನಾಟ್ ಎ 0. ಓಕೆ, ಒನ್ ಮಿನಿಟ್, ಐ ವಿಲ್ ರಬ್ ಇಟ್. ಈಗ ಪೆನ್ ತಗೊಳ್ಬೇಕು, ಒಂದು ನಿಮಿಷ. ರೈಟ್. ಸೊ ಇಲ್ಲಿ 0 ಇತ್ತು ಲಯಾಬಿಲಿಟಿ, 0. ಈಗ 5,000 ಆ್ಯಡ್ ಆಗಿದೆ ಅಲ್ವಾ, ಹಾಗಾಗಿ ಲಯಾಬಿಲಿಟೀಸ್ 5,000 ಬಂತು. ಕ್ಯಾಪಿಟಲ್ ಏನಾಯಿತು? 1,15,000 ಇದ್ದಿದ್ದು -5,000 ಆದರೆ 1,10,000 ಆಗುತ್ತೆ. ಓಕೆ, ಈಗ ನೋಡಿ, ಅಸೆಟ್ಸು 1,15,000 ಇದೆ, ಲಯಾಬಿಲಿಟೀಸ್ ಇದೆರಡೂ ಸೇರಿದ್ರೆ 1,15,000 ಆಯಿತು. ಹಾಗಾಗಿ ಬ್ಯಾಲೆನ್ಸು ಸರಿ ಇದೆ. ವಿಲ್ ಮೂವ್ ಟು ದ 8th transaction. It is insurance paid in advance. We are paying the expenses in advance. ಹಾಗಾಗಿ ಎನಿ ಎಕ್ಸ್ಪೆನ್ಸಸ್ ಪೇಯ್ಡ್ ಇನ್ ಅಡ್ವಾನ್ಸ್ ಈಸ್ ಎ ಅಸೆಟ್. ಅಸೆಟ್ಟು ಜಾಸ್ತಿ ಆಗುತ್ತೆ. ದೇರ್ ಈಸ್ ಎನ್ ಇನ್ಕ್ರೀಸ್ ಇನ್ ಅಸೆಟ್ಸ್ ಜಾಸ್ತಿ ಆಯಿತು. ದೆನ್
ಸೊ ವಿ ಹ್ಯಾವ್ ಪೇಯ್ಡ್ ದ ಕ್ಯಾಶ್ ಅಲ್ವಾ, ಎಕ್ಸ್ಪೆನ್ಸಸ್ ಪೇ ಮಾಡಿದಾಗ ಏನಾಗುತ್ತೆ, ಕ್ಯಾಶಲ್ಲಿ ಕಡಿಮೆ ಆಗುತ್ತೆ. ಸೊ ಇವಾಗ ಎರಡೂ ಅಸೆಟ್ ಆಗಿದೆ. ಅಸೆಟ್ ಒಂದ್ಸರಿ ಇನ್ಕ್ರೀಸ್ ಆಯಿತು, ಒಂದ್ಸರಿ ಇನ್ಕ್ರೀಸ್ ಇನ್ ಅಸೆಟ್, ಇನ್ನೊಂದು ಕ್ಯಾಶ್ ಡಿಕ್ರೀಸ್ ಇನ್ ಕ್ಯಾಶ್ ಅಂದರೆ ಅಗೇನ್ ಇಟ್ ಈಸ್ ಅನ್ ಅಸೆಟ್. ಹಾಗಾಗಿ ಎಫೆಕ್ಟ್ ಏನಾಯಿತು, ಒಂದ್ಸರಿ ಇನ್ಕ್ರೀಸ್ ಇನ್ ಅಸೆಟ್, ಒಂದ್ಸರಿ ಡಿಕ್ರೀಸ್ ಇನ್ ಅಸೆಟ್. ಅಮೌಂಟ್ ಎಷ್ಟು, 400, ಅಮೌಂಟು 400. ಓಕೆ, ಸೊ ಕ್ಯಾಶ್ ಹೋಗ್ತಾ ಇದೆ ಅಲ್ವಾ, ಹಾಗಾಗಿ ಮೈನಸ್. ಸೊ ಲಯಾಬಿಲಿಟಿ 0 ಏನಾಗಲಿಲ್ಲ, ಸಾರಿ ಇಲ್ಲಿ ಮತ್ತೆ 0 ಹಾಕ್ತೆ ನಾನು. ಓಕೆ ಇರಲಿ, ನೆಕ್ಸ್ಟ್ ಬ್ಯಾಲೆನ್ಸಲ್ಲಿ ತೊಗೊಳ್ಳೋಣ. ರೈಟ್. ಸೊ ಆಮೇಲೆ ನೆಕ್ಸ್ಟ್ ಏನಾಯಿತು, ಈಗ ಪ್ರೆಸೆಂಟ್ ಟ್ರಾನ್ಸಾಕ್ಷನಿಂದ ದೆರ್ ಇಸ್ ನೋ ಎಫೆಕ್ಟ್ ಫಾರ್ ದ ಕ್ಯಾಪಿಟಲ್ ಆ್ಯಂಡ್ ದೆರ್ ಇಸ್ ನೋ ಎಫೆಕ್ಟ್ ಫಾರ್ ದ ಲಯಾಬಿಲಿಟಿ, ದೆರ್ ಈಸ್ ಎಫೆಕ್ಟ್ ಓನ್ಲಿ ಫಾರ್ ದ ಅಸೆಟ್ಸ್. ಸೊ 1,15,000 is the previous balance. ಇಲ್ಲಿ ನೋಡಿ 1,15,000 is the previous balance. For that add 400 and subtract 400. How much we get? Again the balance is 1,15,000. Okay, so this 5,000 ಏನಾಯಿತು, it has remained 5,000 as it is. This 1,10,000 ಏನಾಯಿತು, 1,10,000 will remain as it is. Okay, ಹಾಗಾಗಿ this 1,15,000 assets is equal to 5,000 plus 1,10,000, 1,15,000. ಸೇಮ್ ಆಯ್ತಲ್ವಾ? ಕರೆಕ್ಟ್. ಈಗ ನೆಕ್ಸ್ಟಿಗೆ ಹೋಗೋಣ. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಈಸ್ ಇಂಟ್ರೆಸ್ಟ್ ಆನ್ ಲೋನ್ ಅಲೋಡ್, ಲೋನ್ ಡ್ಯೂ, ಇಂಟ್ರೆಸ್ಟ್ ಆನ್ ಲೋನ್ ಡ್ಯೂ. ಓಕೆ, ವಿ ಹ್ಯಾವ್ ಟು ಪೇ ದ ಇಂಟ್ರೆಸ್ಟ್. ಸೊ ಬಾಕಿ ಉಳಿಸ್ಕೊಂಡಿದ್ದೀವಿ, ಏನಾಯಿತು, ನಮ್ಮ ಲಯಾಬಿಲಿಟಿ ಜಾಸ್ತಿ ಆಯಿತು. ಓಕೆ, ನಮ್ಮ ಲಯಾಬಿಲಿಟಿ ಜಾಸ್ತಿ ಆಯಿತು, ಮತ್ತು ದಿಸ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ಆನ್ ಅವರ್ ಕ್ಯಾಪಿಟಲ್. ಕ್ಯಾಪಿಟಲ್ ಕಡಿಮೆ ಆಯಿತು. ಇಂಟ್ರೆಸ್ಟ್ ಆನ್ ಲೋನ್ ಇನ್ಕ್ರೀಸ್ ಇನ್ ದ ಲಯಾಬಿಲಿಟಿ, ಡಿಕ್ರೀಸ್ ಇನ್ ದ ಕ್ಯಾಪಿಟಲ್. ನಮ್ಮ ಕ್ಯಾಪಿಟಲ್ ಕಡಿಮೆ ಮಾಡುತ್ತೆ. ಅಸೆಟ್ಸ್ಗೆ ಏನಾದರೂ ಎಫೆಕ್ಟ್ ಆಯಿತಾ, ದೇರ್ ಇಸ್ ನೋ ಎಫೆಕ್ಟ್ ಆನ್ ದ ಅಸೆಟ್ಸ್. ಓಕೆ, ಈಸ್ ಈಕ್ವಲ್ ಟು ಲಯಾಬಿಲಿಟೀಸ್ಗೆ ಏನಾಯಿತು ನೋಡಿ, ಲಯಾಬಿಲಿಟೀಸ್ 6,000 ಮೈನಸ್ ಆಯಿತು, ಮೈನಸ್ ಸಾರಿ ಲಯಾಬಿಲಿಟಿ ಜಾಸ್ತಿ ಆಗುತ್ತಲ್ವಾ, ಪ್ಲಸ್. ನೆಕ್ಸ್ಟ್ ಕ್ಯಾಪಿಟಲ್ ಕಡಿಮೆ ಆಗುತ್ತೆ, ಸೊ ಮೈನಸ್ 6,000. ಈಗ ಬ್ಯಾಲೆನ್ಸ್ ನೋಡೋಣ. ಪ್ರೀವಿಯಸ್ ಬ್ಯಾಲೆನ್ಸ್ ಈಸ್ 1,15,000. ಇದೇನಾಯಿತು, ಈಗ ಯಾವುದೇ ಅಸೆಟ್ ಮೇಲೆ ಎಫೆಕ್ಟ್ ಆಗದೆ ಇರೋದ್ರಿಂದ ಅದು ಇಟ್ ರಿಮೈನ್ ಸೇಮ್. ಸೊ ಈಗ ಪ್ರೀವಿಯಸ್ ಬ್ಯಾಲೆನ್ಸ್ ಈಸ್ 5,000. ಫಾರ್ ದ್ಯಾಟ್ ವಿ ಹ್ಯಾವ್ ಟು ಆ್ಯಡ್ ದ ಪ್ರೆಸೆಂಟ್ 6,000. ಸೊ ಇಟ್ ವಿಲ್ ಬಿ ಎಷ್ಟು, 11,000. ಓಕೆನಾ. ಆಮೇಲೆ ನಮ್ಮ ಕ್ಯಾಪಿಟಲ್ಗೆ ಏನಾಗಿದೆ ನೋಡೋಣ. ಈಗ ಪ್ರೀವಿಯಸ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಈಸ್ 1,10,000 ಮೈನಸ್ 6,000 ಈಸ್ 1,04,000. ಓಕೆ, $1,04,000 ಆಯ್ತಾ. 1,04,000 ಪ್ಲಸ್ 11,000 ಈಸ್ 1,15,000. ರೈಟ್. ಈಗ ಡಿಪ್ರೀಸಿಯೇಷನ್ ಆನ್ ಫರ್ನಿಚರ್, 10th ಟ್ರಾನ್ಸಾಕ್ಷನ್, ಡಿಪ್ರೀಸಿಯೇಷನ್ ಆನ್ ಫರ್ನಿಚರ್. ಸೊ ಒಂದಿಲ್ಲಿ ಆಸ್ಪೆಕ್ಟ್ ಬಂದು ಡಿಪ್ರೀಸಿಯೇಷನ್, ಅನದರ್ ಆಸ್ಪೆಕ್ಟ್ ಈಸ್ ಫರ್ನಿಚರ್. ಫರ್ನಿಚರ್ ಈಸ್ ಅಸೆಟ್, ಡಿಪ್ರೀಸಿಯೇಷನ್ ವಿಲ್ ಗೋಯಿಂಗ್ ಟು ಎಫೆಕ್ಟ್ ಆನ್ ದ ಕ್ಯಾಪಿಟಲ್. ಇದು ಕ್ಯಾಪಿಟಲ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಫರ್ನಿಚರ್ ಏನಾಯಿತು, ದೆರ್ ಈಸ್ ಎ ರಿಡಕ್ಷನ್ ಇನ್ ದ ಅಸೆಟ್. ಫರ್ನಿಚರ್ ಕಡಿಮೆ ಆಗುತ್ತೆ, ಹಾಗಾಗಿ ರಿಡ್ಯೂಸ್ ಇನ್ ದ ಅಸೆಟ್. ಆ್ಯಂಡ್ there is a effect on capital. This will reduce the capital, decrease in the capital. ಆಯ್ತಾ. ಎಷ್ಟು ಅಮೌಂಟು, 2,500. ಸೊ 2,500 rupees ಅಸೆಟ್ಟಲ್ಲಿ 2,500 rupees ಮೈನಸ್ ಆಯಿತು, ಡಿಕ್ರೀಸ್ ಆಗಿರೋದ್ರಿಂದ. ಓಕೆ, ಲಯಾಬಿಲಿಟೀಸ್ ಮೇಲೆ ಯಾವುದೇ ಎಫೆಕ್ಟ್ ಇಲ್ಲ. ಕ್ಯಾಪಿಟಲ್ ಈಸ್ ಗೋಯಿಂಗ್ ಟು ಎಫೆಕ್ಟ್ 2,500 ಮೈನಸ್. ಆಯಿತಾ. ಈಗ ಪ್ರೀವಿಯಸ್ ಬ್ಯಾಲೆನ್ಸ್ ಇಸ್ ದಿಸ್. ಫಾರ್ ದಟ್ ಮೈನಸ್ 2,500 ಇಟ್ ಕಮ್ಸ್ ಟು 1,12,500. ಓಕೆ, ಈಗ ಲಯಾಬಿಲಿಟೀಸ್ ಪ್ರೀವಿಯಸ್ ಬ್ಯಾಲೆನ್ಸ್ ಈಸ್ 11,000. ಅದು 11,000 ಹಾಗೆ ಇರುತ್ತೆ. ಓಕೆ, ಸೊ the previous balance of the capital is 1,04,000. From that, when we take out 2,500, the remaining is 1,01,500. ಆಯ್ತಾ. ಈಗ ಈಕ್ವೇಶನ್ ಚೆಕ್ ಮಾಡೋಣ.
1,12,500 is equal to 11,000 plus 1,01,500. ಹಾಗಾಗಿ ಇಲ್ಲಿ ಏನಾಯಿತು ಈಕ್ವೇಶನ್ ನೋಡಿ, ಅಸೆಟ್ಸ್ ನಮ್ಮ ಈಕ್ವೇಶನ್ ಪ್ರಕಾರ ಅಸೆಟ್ಸ್ ಇಸ್ ಈಕ್ವಲ್ ಟು ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಾಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಈಗ ಅಸೆಟ್ಸ್ ಎಷ್ಟಿದೆ, 1,12,500 is equal to liabilities 11,000 plus capital is 1,01,500. ಆಯ್ತಾ? So this and this is same. It is tallying. Okay, I hope you have understood. 1 minute. ನೋಡಿ ಇಲ್ಲಿ ಸೊಲ್ಯೂಷನ್, ಕಂಪ್ಲೀಟ್ ಸೊಲ್ಯೂಷನ್ನ ನೀವು ನೋಡ್ಬೋದು. ಓಕೆ, ಸೊ ಇದೇ ಸೊಲ್ಯೂಷನನ್ನು ಐ ಹವ್ ಪೋಸ್ಟೆಡ್ ಇನ್ ಸ್ಟಡಿ ಮೆಟೀರಿಯಲ್. ಯು ಕ್ಯಾನ್ ಗೋ ಥ್ರೂ ಒನ್ಸ್, ಸಿ ದ ಸ್ಟಡಿ ಮೆಟೀರಿಯಲ್. ದಿಸ್ ಇಸ್ ನಾಟ್ ಎ ಡಿಫಿಕಲ್ಟ್ ಒನ್. ನನ್ನ ಪ್ರೀವಿಯಸ್ ಸೆಷನ್ಸನ್ನೆಲ್ಲ ನೀವು ನೋಡಿದರೆ ಇಟ್ ಈಸ್ ವೆರಿ ವೆರಿ ಈಸಿ, ಇಟ್ ಈಸ್ ನಾಟ್ ಅಟ್ ಆಲ್ ಡಿಫಿಕಲ್ಟ್. ಓಕೆನಾ? ಸೊ ಒಂದು ಸಾರಿ ನೀವು ಸಾಲ್ವ್ ಮಾಡಿ, ಪ್ರತಿಯೊಂದು ಟ್ರಾನ್ಸಾಕ್ಷನನ್ನು ಕೂಡ ತಗೊಂಡು ಒಂದು ಸಾರಿ ಸಾಲ್ವ್ ಮಾಡಿ, ಮತ್ತು ಸ್ಟಡಿ ಮೆಟೀರಿಯಲಲ್ಲಿ ಕಂಪ್ಲೀಟ್ ಸೊಲ್ಯೂಷನ್ ಇದೆ, ಅದಕ್ಕೆ ಕಂಪೇರ್ ಮಾಡಿ. ಈವನ್ ಇನ್ ದ ಪಿ ಪಿ ಟಿಸ್ ಆಲ್ಸೋ ದ ಕಂಪ್ಲೀಟ್ ಸೊಲ್ಯೂಷನ್ ಈಸ್ ದೇರ್ ಈವನ್ ಇನ್ ದ ಪಿ ಪಿ ಟಿ ಆಲ್ಸೋ ಯು ಕ್ಯಾನ್ ಚೆಕ್ ದೇರ್. Okay, again you have to attend after this class, after this session you have to attend the MCQ based on this solution. I have put some of the MCQ questions, attend that and see how much you have understood. Okay, right, with a hope you have all understood. Now I'll be winding up this session. Again, even in the with the new question we'll meet in the next session, right? Okay, thank you.